ನಿಮ್ಮ ಅಭಿಯಾನಕ್ಕೆ ನಿಮ್ಮ ಮನವರಿಕೆಗೆ ಡಿ ಕೆ ಶಿವಕುಮಾರ್ ಬರ್ತಾರೆ. ಯಾಕಂತಂದ್ರೆ ತೇಜಸ್ವಿ ಸೂರ್ಯ ಅವರು ಹೋಗಿ ಅವ್ರ ಮನೆಗೆ ಹೋಗಿ ಮನವರಿಕೆ ಮಾಡುವಂತ ಕೆಲಸ ಮಾಡಿದ್ರು ಕೂಡ ಅವರ ಮಾತು ಒಂದು ರೀತಿ ಧಮಕಿ ರೀತಿ ಅಂತ ಇತ್ತು. ನೀವು ನೋಡಿದ್ರೆ ಅಭಿಯಾನದ ಮೂಲಕ ಇದನ್ನ ನಿಲ್ಲಿಸ್ತೀನಿ ಅಂದ್ರೆ ಅಸಾಧ್ಯನಾ ಇದು? ಅದೇ ನೋಡಿ, ಧಮಕಿ ಹಾಕೋದು ಅವರ ರಕ್ತಗತವಾಗಿ ಬಂದಿರುವಂಥದ್ದು, ಅವ್ರದ್ದು ಅಭ್ಯಾಸ ಅದು. ನೀವು ಕನಕಪುರದ ಬಂಡೆ ಬೇಡ, ಇದು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ನಾವು ಬೆಂಗಳೂರು ಬಂಡೆ, ಇದು ಕೊರಿಬೇಡಿ. ನೀವು ರಾಮಮೂರ್ತಿದಾಯ್ತು ಧಮಕಿ, ಈಗ ತೇಜಸ್ವಿ ಸೂರ್ಯಗೆ ಧಮಕಿ ಹಾಕಿದ್ದೀರಾ, ಆಮೇಲೆ ಕಿರಣ್ ಮಜುಮ್ದಾರ್ಗೆ ಧಮಕಿ ಹಾಕಿದ್ದೀರಾ, ಇನ್ಫೋಸಿಸ್ ಅವ್ರಿಗೆ ಧಮಕಿ ಹಾಕಿದ್ದೀರಾ, ಮೋಹನ್ ದಾಸ್ ಪೈಗೆ ಧಮಕಿ ಹಾಕಿದ್ದೀರಾ. ಈ ಧಮಕಿ ಅನ್ನೋದು ಕಾಂಗ್ರೆಸ್ಸಿನ ರಕ್ತಗತವಾಗಿ ಬಂದಿರೋವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನ ಪ್ರಾರಂಭ ಮಾಡಿದ್ದೇ ಈ ಬ್ರಿಟಿಷರು. ಅವ್ರು ಧಮಕಿ ಹಾಕಿನೇ ನಮ್ಮ ದೇಶವನ್ನ ಗುಲಾಮ್ಗಿರಿಗೆ ತಳ್ಳಿಂತು ಅಂತ ಇವರು. ಅದರಿಂದ ಧಮಕಿ ಹಾಕೋದು ಅವರ ಹಕ್ಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಈಗ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ದೇಶದ ಮೇಲೆ ಧಮಕಿ ಹಾಕಿದ್ರು. ಇದು ರೈಟ್, ಕಾಂಗ್ರೆಸ್ ಪಾರ್ಟಿ ರೈಟ್ಸ್ ಅದು. ಅದನ್ನ ನಾವ್ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಬೆಂಗಳೂರು ಮೇಲೆ ಧಮಕಿ ಹಾಕಬೇಡಿ. ಇದು ಕೆಂಪೇಗೌಡರು, ಇಲ್ಲಿರೋರೆಲ್ಲ ಕೆಂಪೇಗೌಡರು ಪೂರ್ವಿಕರು ಇಲ್ಲಿರೋವಂಥದ್ದು. ಮತ್ತೆ ಕೆಂಪೇಗೌಡರ ಅಭಿಮಾನಿಗಳೇ ಬೆಂಗಳೂರಲ್ಲಿರೋದು. ಇಲ್ಲಿ ಯಾವುದು ಕಾಂಗ್ರೆಸ್ ಪಾರ್ಟಿಯ ಧಮಕಿ ಬೆಂಗಳೂರಲ್ಲಿ ನಡೆಯಲ್ಲ. ಓಕೆನಾ ಸರ್? ನಿನ್ನೆಯಿಂದ ಕಾಂಗ್ರೆಸ್ ಅವರು ಒಂದು ಪೋಸ್ಟ್ ಕೂಡ ವೈರಲ್ ಮಾಡುತ್ತಿದ್ದಾರೆ. ಈ ಹಿಂದೆ ನಿತಿನ್ ಗಡ್ಕರಿ ಅವರು ಒಂದು ಸಲಹೆ ಕೊಟ್ಟಿದ್ರಂತೆ ಮುಖ್ಯಮಂತ್ರಿಗಳಿಗೆ, ಟನಲ್ ರೋಡ್ ಮಾಡಿ ಅಂತ. ಆ ಪೋಸ್ಟ್ ನೋಡಿ, ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಅದರ ಬಗ್ಗೆ ಮಾತಾಡ್ತಾರೆ. ಅವರು ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಇವ್ರು ಏನ್ ಹೇಳಿದ್ರು ಅದಕ್ಕೆ ಅವ್ರು ಏನ್ ರಿಯಾಕ್ಷನ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನಾನೇ ಸಲಹೆ ಕೊಟ್ಟೆ ಅನ್ನೋ ತರದ ಪೋಸ್ಟ್ ಮಾತ್ರ ಕಟ್ ಮಾಡಿ ಹಾಕಿದ್ದಾರೆ. ಅದೇ ಇವ್ರು ಕೊಟ್ಟಿದ್ದಾರೆ. ಅವ್ರ್ಯಾರೋ ಗ್ಯಾರಂಟಿ ಬಗ್ಗೆ ಅವ್ರ್ಯಾರೋ ಓಲ್ಡ್ ಇವರು ಬಂದಿದ್ರಲ್ಲಪ್ಪ, ನಾನು ಅಸೆಂಬ್ಲಿಯಲ್ಲಿ ಮಾಡಿದಾಗ ಅವ್ರ್ಯಾರೋ ಓಲ್ಡ್ ಯಾರೋ ಇವ್ರು ಬಂದಿದ್ರು, ಕರ್ನಾಟಕ ಶೈನಿಂಗ್ ಅಂತ ಕೊಟ್ಟಿದ್ರಂತೆ. ನಾನು ಆಮೇಲೆ ಅಲ್ಲಿ ಎನ್ಕ್ವೈರಿ ಮಾಡಿದೆ. ಅವರು ಕೊಟ್ಟಿಲ್ಲಂತೆ, ಇವ್ರ ಆಫೀಸಿಂದ ಹಾಕೊಂಡಿರೋದು, ಸಿಎಂ ಆಫೀಸಿಂದ. ಅದು ಈಗ ನೀವ್ ಯಾರೋ ಮನೆಗೆ ಬಂದಾಗ ಊಟ ಚಂದಾಗಿದೆಯಾ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ? ಊಟ ಚಂದಾಗಿದೆ ಅಂತ ಹೇಳ್ತಾರೆ. ಖರಾಬ್ ಆಗಿದೆ ಅಂತ ಹೇಳ್ತಾರ? ಅಷ್ಟೇ ಪ್ರಶ್ನೆ. ಅವ್ರು ಕೇಳಿ ನಿಮ್ದು ಗ್ಯಾರಂಟಿ ಎಲ್ಲ ಬಹಳ ಚಂದ ಅವರೇ ಮಾಡಿದ್ರೆ ಪರವಾಗಿಲ್ಲ. ಇವ್ರು ಅದೆಲ್ಲ ಕೊಟ್ಟಿದ್ದೀನಿ, ಯಾರು ಮಾಡ್ದ, ಅವನು ಯಾವ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ, ಸಿಎಂ ಆಫೀಸಲ್ಲಿ ಎಷ್ಟು ಸಂಬಳ ತಗೊಂಡಿದ್ದಾನೆ ಎಲ್ಲ ನನ್ನ ಹತ್ರ ದಾಖಲೆ ಕೊಟ್ಟಿದ್ದೀನಿ. ಅದಕ್ಕೆ ಅವ್ನು ಸಿಎಂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ, ಅವ್ನು ಕೊಟ್ಟಿರೋ ರಿಪೋರ್ಟ್, ಅದಕ್ಕೆ ವರ್ಲ್ಡ್ ಪ್ಯಾಚ್ ಮಾಡಿದಾರೆ ಅಷ್ಟೇ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ. ಹಂಗೆ ಇದೂ ಅಷ್ಟೇ. ಹಂಗಾರೆ ಕೇಂದ್ರ ಸರ್ಕಾರದ ಅನುಮತಿ ತೋರಿಸಿ ನಾನು, ಆಯ್ತಲ್ಲಪ್ಪ, ಜಿಯಾಲಜಿಕಲ್ ಸರ್ವೆ ಆಫ್ ಕೇಂದ್ರ ಸರ್ಕಾರ ಅದು ಪರ್ಮಿಷನ್ ಕೊಡೋದು ತೋರಿಸ್ಲಿ. ಅದನ್ನ ಈ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು, ಎಲ್ಲ ಪರ್ಮಿಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ತೋರಿಸಿ. ಓಕೆ, ಅದಕ್ಕೂ ನಾವು ಚಾಲೆಂಜ್ಗೂ ರೆಡಿ ಇದ್ದೀವಿ.